ನಮಸ್ಕಾರ ಸ್ನೇಹಿತರೆ. ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ನಾನೀಗ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ಒಂದು ಪವಾಡದ ಹಾಗೂ ಅವಳು ನೆಲೆ ನಿಂತಿರ್ತಕ್ಕಂಥ ಹೊರನಾಡಿನ ಒಂದು ಇತಿಹಾಸವನ್ನು ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಾಡಿನ ಸಮಸ್ತ ಜನತೆಗೆ ಹಾಗೂ ಅನ್ನಪೂರ್ಣೇಶ್ವರಿಯ ಮಹಾಭಕ್ತರಿಗೆ ಅರ್ಪಿಸಲಿಕ್ಕೆ ಕನ್ನಡಿಗ ಚಾನಲ್ ವೈಟಿಯಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಅನ್ನಪೂರ್ಣೇಶ್ವರಿ ಯಾರು, ಅವಳು ಇಲ್ಲಿ ಹೇಗೆ ನೆಲೆ ನಿಂತಳು ಹಾಗೂ ಅವಳು ಇಲ್ಲಿ ನೆಲೆ ನಿಂದಿರಲಿಕ್ಕೆ ಕಾರಣವೇನು ಹಾಗೂ ಆ ಒಂದು ಕಾರಣದಿಂದ ಇಲ್ಲಿ ಯಾವ ರೀತಿಯ ಒಂದು ಪುಣ್ಯ ಕೆಲಸಗಳು ನಡೀತಾ ಇವೆ ಹಾಗೂ ಅವಳ ಶಕ್ತಿ ಅಂತಹದ್ದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ವಾಹಿನಿಯ ಮೂಲಕ ನಿಮಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ಅನ್ನಪೂರ್ಣೇಶ್ವರಿ ಅಂತಂದ್ರೆ ನಾವು ಪ್ರತಿನಿತ್ಯ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಲ್ಲ ಅನ್ನ, ಅದು ನಿಜಕ್ಕೂ ಕೂಡ ಅನ್ನಪೂರ್ಣೇಶ್ವರಿಯ ವರ ಪ್ರಸಾದ ಹಾಗೂ ಮಹಾಪ್ರಸಾದ ಅನ್ನುವುದು ದಿಟ. ಹೀಗಿರುವಾಗ ಈ ಒಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಿರತಕ್ಕಂಥ ಜಗತ್ತಿನ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕಗಳು ಜಲಚರ ಪ್ರಾಣಿಗಳು ಕೂಡ ಈ ಒಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಬದುಕ್ತಾ ಇರೋದು ಕೂಡ ಈಗಲೂ ಕೂಡ ಸತ್ಯ. ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ಅನ್ನ ಇಲ್ಲದೇ ಇದ್ದರೆ ಏನು ಆಗತ್ತಿತ್ತು ಅನ್ನೋದನ್ನು ಊಹಿಸ್ಕೊಳ್ಳಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಈ ಒಂದು ಪವಾಡ ನಿಜಕ್ಕೂ ಕೂಡ ನಮ್ಮನ್ನೆಲ್ಲ ದಂಗು ಬಡಿಸುವಂಥ ಒಂದು ಪವಾಡ ಅಂತಲೇ ಹೇಳ್ಬೋದು. ಅದೇನಂತಂದರೆ ಅದು ನಿಜಕ್ಕೂ ಕೂಡ ತಾಯಿಯ ಒಂದು ಮಹಿಮೆ, ತಾಯಿಯ ಒಂದು ಕೃಪೆಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದಕ್ಕೆ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವಿಷಯವೇ ಸಾಕ್ಷಿ. ಹೀಗಿರುವಾಗ ಈ ಒಂದು ಪವಿತ್ರವಾದಂಥ ಸಂಚಿಕೆಯನ್ನು ನೋಡ್ತಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಎಲ್ಲರೂ ಕೂಡ ಈಗಲೇ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ನಿಮ್ಮೆಲ್ಲ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ, ನಾಡಿನ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ತಾಯಿಯ ಒಂದು ಆಶೀರ್ವಾದ ಸಿಗಲಿ, ಅವರಿಗೂ ಕೂಡ ತಲುಪಿಸ್ರಿ. ಜೊತೆಗೆ ಕಮೆಂಟನ್ನು ಮಾಡಿರಿ, ಲೈಕ್ ಕೂಡ ಮಾಡಿರಿ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯ ಪವಾಡ ನಿಜಕ್ಕೂ ಕೂಡ ಅದ್ಭುತವಾದಂಥ ಪವಾಡ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ನಾನು ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಅದು ಏನಂತಂದರೆ, ವೈಕುಂಠದಲ್ಲಿ ಶಿವ ಮತ್ತು ಪಾರ್ವತಿಯರು ಪಗಡೆಯನ್ನು ಆಡ್ತಾ ಕುಳಿತಿದ್ರು. ಆ ಸಮಯದಲ್ಲಿ ಪಾರ್ವತಿ ಹಾಗೂ ಶಿವನ ನಡುವೆ ಒಂದು ಮಾತಿನ ಒಂದು ಭರಾಟೆಯಲ್ಲಿ ಅನ್ನ ಅಷ್ಟು ಮಹತ್ವದ ಅಲ್ಲ ಅನ್ನುವಂಥ ಶಿವನು ಹೇಳಿದ. ಹೀಗಿರುವಾಗ ಶಿವನ ಮಾತಿನಿಂದ ಕುಪಿತಳಾದ ಪಾರ್ವತಿಯು ಆಟವನ್ನು ಅರ್ಧಕ್ಕೆ ಬಿಟ್ಟು ಹೊರಬರ್ತಾಳೆ, ಸಿಟ್ಟಿನಿಂದ ಹೊರಬರ್ತಾಳೆ. ಬಂದು ಅವಳು ಅನ್ನಪೂರ್ಣೇಶ್ವರಿಯು ಹೊರನಾಡಿಗೆ ಬರ್ತಾಳೆ. ಹೊರನಾಡಿಗೆ ಬಂದು ಅಲ್ಲಿ ನಿಂತುಕೊಂಡು ಅವಳು ವಿಚಾರ ಮಾಡ್ತಾಳೆ. ವಿಚಾರ ಮಾಡಿ ಅನ್ನ ಇಲ್ಲದಿದ್ದರೆ ಜೀವ ಸಂಕುಲಗಳು ಬದುಕಲಿಕ್ಕೆ ಸಾಧ್ಯವೇ ಅನ್ನುವಂಥ ವಿಚಾರವನ್ನು ಮಾಡಲಿಕ್ಕಾಗಿ ಆ ಸಂದರ್ಭದಲ್ಲಿ ಅವಳು ಭೂಮಂಡಲ ಹಾಗೂ ದೇವಲೋಕ ಹಾಗೂ ಪಾತಾಳ ಲೋಕಗಳಿಗೆ ಬರವನ್ನು ಉಂಟು ಮಾಡ್ತಾಳೆ. ಆ ಬರದ ಒಂದು ಛಾಯೆ ಎಲ್ಲ ಲೋಕಗಳಲ್ಲಿಯೂ ಕೂಡ ತಲುಪಿ ನಿಜಕ್ಕೂ ಕೂಡ ಬರಗಾಲ ಉಂಟಾಗ್ತೈತಿ. ಆ ಉಂಟಾದಂಥ ಬರಗಾಲದಿಂದ ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ ಹಾಗೂ ಸಸ್ಯ ಸಂಕುಲ ಒಣಗಿ ಹೋಗ್ತವೆ, ಸತ್ತು ಹೋಗ್ತವೆ ಹಾಗೂ ಅವು ಎಲ್ಲವೂ ಕೂಡ ನಿರ್ಜೀವಿಗಳಾಗಿ ಬೀಳ್ತವೆ. ಆ ಸಂದರ್ಭದಲ್ಲಿ ಚಂದ್ರ, ತಂಪಾದ ತಂಗಾಳಿಯನ್ನು ಬೀಸುವಂಥ ಚಂದ್ರನ ಒಂದು ಮುಖವೂ ಕೂಡ ಬಾಡ್ತೈತಿ. ಜೊತೆಗೆ ಬಿಸಿಲನ್ನು ಅಂದರೆ ಬೆಳಕನ್ನು ನೀಡುವ ಸೂರ್ಯನೂ ಕೂಡ ಗುಂದುತ್ತಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಲೋಕದಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಉಂಟಾಗಿ ಹಪಹಪಿಸ್ತಾರೆ. ಒಂದು ತುತ್ತು ಊಟಕ್ಕೂ ಕೂಡ ಪರಿತಪಿಸುವಂಥ ಕಾಲವೂ ಕೂಡ ಬರ್ತೈತಿ. ಹೀಗಿರುವಾಗ ಶಿವನಿಗೆ ತಾನು ಅನ್ನ ಅಷ್ಟು ಮಹತ್ವದ್ದಲ್ಲ ಅನ್ನೋದು ಅರಿವಾಗ್ತೈತಿ. ಹಾಗಿರುವಾಗ ಪಾರ್ವತಿ ಎಲ್ಲಿ ಹೋದಳು ಅನ್ನುವಂಥ ವಿಷಯವನ್ನು ನೋಡಿ ಅವನು ಅಲ್ಲಿ ಹುಡುಕುತ್ತಾ ಬರ್ತಾನೆ. ಬಂದಾಗ ಅನ್ನಪೂರ್ಣೇಶ್ವರಿಯು ಹೊರನಾಡಿನಲ್ಲಿ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇರ್ತಾಳೆ. ಬೆಟ್ಟದ ತಪ್ಪಲು ಅಂದರೆ ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಅಂತಂದ್ರೆ ಹಸಿರಿನಿಂದ ಕಂಗೊಳಿಸ್ತಿರ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ತಾಯಿ ಆವಾಗ ಬಂದು ಕುಳಿತಾಗ ಅಲ್ಲಿ ನಿಜಕ್ಕೂ ಕೂಡ
ಭಯಾನಕ ವಾತಾವರಣ. ಆ ಒಂದು ಭಯಾನಕ ವಾತಾವರಣದಲ್ಲಿ ಕುಳಿತಿರ್ತಕ್ಕಂಥ ಪಾರ್ವತಿ ಹತ್ತಿರ ಬಂದು ಶಿವನು ಹೇಳ್ತಾನೆ, ಇಲ್ಲ ನಾನು ಹೇಳಿದ್ದು ನಿನ್ನನ್ನು ಈ ರೀತಿ ದಂಗು ಬಡಿಸ್ತತಿ ಅನ್ನುವಂಥ ಉದ್ದೇಶಕ್ಕಲ್ಲ, ಅನ್ನ ಆಹಾರ ಅಷ್ಟೊಂದು ಮಹತ್ವದ್ದಲ್ಲ ಅಂತ ಹೇಳಿ ನಾನು ಹೇಳಿದ್ದು ನನ್ನ ಒಂದು ತಪ್ಪಿನ ಅರಿವಾಯಿತು ನನಗೆ. ನೀನು ನಿಜಕ್ಕೂ ಕೂಡ ಅನ್ನಪೂರ್ಣೇಶ್ವರಿಯಾಗಿ ಇಲ್ಲೇ ನಿಂತು ಭಕ್ತರಿಗೆ ಅನ್ನವನ್ನು ನೀಡು, ಹಾಗೂ ಜೀವರಾಶಿಗಳಿಗೆ, ಪಕ್ಷಿ ಸಂಕುಲಗಳಿಗೆ ಹಾಗೂ ಮಾನವ ಕುಲಕ್ಕೆ ನೀನು ಅನ್ನವನ್ನು ನೀಡುವಂಥ ಅನ್ನಪೂರ್ಣೇಶ್ವರಿ ಆಗು ಅನ್ನುವಂಥ ಒಂದು ಮಾತನ್ನು ಆಡಿ ಅವಳನ್ನು ಇಲ್ಲೇ ಬಿಟ್ಟು ಅವನು ಕೈಲಾಸಕ್ಕೆ ಹೋಗ್ತಾನೆ. ಹೀಗಿರುವಾಗ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅನ್ನಪೂರ್ಣೇಶ್ವರಿಯು ಹೊರನಾಡಿನಲ್ಲಿ ನೆಲೆಸಿ ನಿಂತು ಅವಳು ಭಕ್ತರನ್ನು ಹರಸುತ್ತಾ ಹಾಗೂ ದಿನನಿತ್ಯ ಅನ್ನವನ್ನು ನೀಡ್ತಾ ಇದ್ದಾಳೆ. ಹೀಗಿರುವಾಗ ಆ ಅನ್ನಪೂರ್ಣೇಶ್ವರಿಯ ಮೂರ್ತಿಯನ್ನು ನೋಡುವುದೇ ಒಂದು ಸುಂದರ. 6 ಅಡಿ ಎತ್ತರವಿರುವ ಮೂರ್ತಿಯ ತುಂಬೆಲ್ಲ ಚಿನ್ನದಿಂದ ಮುಚ್ಚಲಾಗುತ್ತಿದೆ. ಅದನ್ನು ಕೂಡ ನಾವು ಕಣ್ತುಂಬಿಕೊಳ್ಳಬಹುದು. ಜೊತೆಗೆ ಆ ತಾಯಿಯ ಕೆಳಗೆ, ಮೂರ್ತಿಯ ಕೆಳಗೆ ಒಂದು ನಿಜಕ್ಕೂ ಕೂಡ ಮೂರ್ತಿ ಇದೆ, ಆ ಚಿಕ್ಕ ಮೂರ್ತಿ, ಅವಳೇ ಅನ್ನಪೂರ್ಣೇಶ್ವರಿ ಅನ್ನುವಂಥ ಒಂದು ಪ್ರತೀತಿಯೂ ಕೂಡ ಇದೆ. ಹೀಗಿರುವಾಗ ಆ ಒಂದು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಆದಿಶಂಕರಾಚಾರ್ಯರು ಬಂದು ಶ್ರೀಚಕ್ರವನ್ನು ಅಳವಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದರಿಂದ ಅನ್ನಪೂರ್ಣೇಶ್ವರಿ ನಿತ್ಯ ನಿರಂತರವಾಗಿ ಅವಳು ಅನ್ನವನ್ನು ನೀಡ್ತಾ ಇರೋದು ಕೂಡ ಸತ್ಯ. ಹೀಗಾಗಿ ಹೊರನಾಡಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರೂ ಕೂಡ ಅಲ್ಲಿ ನೀವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಅಲ್ಲಿ ಯಾವತ್ತೂ ಕೂಡ ಇಷ್ಟೇ ಟೈಮಕ್ಕೆ ಊಟ, ಇಷ್ಟೇ ಟೈಮಕ್ಕೆ ಬಂದ್ ಆಗ್ತೈತೆ ಅನ್ನೋದು ಯಾವುದೂ ಕೂಡ ಇಲ್ಲ. ನಿತ್ಯ ನಿರಂತರ ಅಲ್ಲಿ ಊಟ ನಡೀತಾನೇ ಇರ್ತೈತಿ. ಬೆಳಿಗ್ಗೆ ಉಪಹಾರ ಅಂದರೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಭೋಜನ ಇರ್ತೈತಿ. ಜೊತೆಗೆ ಅಲ್ಲಿ ಒಪ್ಪತ್ತು ಅಂದರೆ ಒಂದು ಹೊತ್ತಿನ ಊಟ ಮಾಡುವಂಥವರಿಗೆ ರಾತ್ರಿ ಫಲಹಾರದ ವ್ಯವಸ್ಥೆಯೂ ಕೂಡ ಇರ್ತೈತಿ. ಹೀಗಿರುವಾಗ ತಾವೆಲ್ಲರೂ ಕೂಡ ಹೊರನಾಡ ಅನ್ನಪೂರ್ಣೇಶ್ವರಿಯ ತಾಯಿಯ ಸನ್ನಿಧಿಗೆ ಹೋಗುವಂಥ ಪ್ರತಿಯೊಬ್ಬರಿಗೂ ಕೂಡ ಸಕಲ ಬಸ್ಸಿನ ವ್ಯವಸ್ಥೆಯೂ ಕೂಡ ಇದೆ. ಬೆಂಗಳೂರಿನಿಂದ 316 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಈ ಹೊರನಾಡು ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ನಿಜಕ್ಕೂ ಕೂಡ ಒಂದು ಪವಿತ್ರ ಸ್ಥಾನ, ಹಾಗೂ ಅದು ಒಂದು ಎಲ್ಲರೂ ಕೂಡ ಹೋಗಿ ಆ ತಾಯಿಯ ಆಶೀರ್ವಾದವನ್ನು ಪಡೆಯಬೇಕಾಗಿರ್ತಕ್ಕಂಥ ಒಂದು ಸ್ಥಾನ. ಹೀಗಾಗಿ ಸಕಲ ಸದ್ಭಕ್ತರಿಗೆ, ಪಕ್ಷಿ ಸಂಕುಲಕ್ಕೆ, ಸಸ್ಯ ಸಂಕುಲಕ್ಕೆ ಆಧಾರವಾಗಿರ್ತಕ್ಕಂಥ ಈ ತಾಯಿಯ ಒಂದು ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ತಾಯಿಯ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ತಾಯಿಯನ್ನು ಸ್ಮರಣೆ ಮಾಡೋಣ. ತಾಯಿಯ ಒಂದು ಪಾದಕ್ಕೆ ಎರಗಿ ಅವಳ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.